ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲರೂ ಕೂಡ ನೋಡಿರ್ತೀರಾ, ಆಲ್ಮೋಸ್ಟ್ ಇವಾಗ ನ್ಯೂಸ್ ಚಾನಲ್ಗಳಲ್ಲಿ ಹರಿದಾಡ್ತಿರುವಂತಹ ನ್ಯೂಸ್ ಏನಂತ ಅಂದರೆ, ಗೃಹಲಕ್ಷ್ಮಿ 2 ತಿಂಗಳ ಹಣವನ್ನು ನೀವು ಬಾಕಿ ಉಳಿಸ್ಕೊಂಡಿದ್ದೀರಾ, ಇನ್ನೂ 3 ತಿಂಗಳ ಹಣವನ್ನು ನೀವು ಜಮಾ ಮಾಡಿಲ್ಲ ಅಂತ. ಅಂದರೆ 2 ತಿಂಗಳ ಹಣವನ್ನು ಹೋಲ್ಡ್ ಮಾಡಿದ್ದಾರೆ. ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಇಲ್ಲಿ ಮಹಿಳೆಯರಿಗೆ ಬಿಡುಗಡೆನೇ ಮಾಡಿಲ್ಲ ಸರ್ಕಾರ ಅಂತಲೇ ಹೇಳ್ಬೋದು. ಏಕೆಂತಂದರೆ ಸರ್ಕಾರದವ್ರು ಏನು ಮಾಡ್ತಾ ಇದ್ರು, 3-4 ತಿಂಗಳ ಕಾಲ ಹಣವನ್ನು ಪೆಂಡಿಂಗ್ ಉಳಿಸ್ಕೊಳ್ತಾ ಇದ್ರು. ಹಾಗಾಗಿ ಜನಗಳಿಗೆ ಏನಾಗ್ತಾ ಇತ್ತು ಅಂತ ಅಂದರೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇತ್ತು. ಇವಾಗ ಏನಂತ ಅಂದರೆ 3 ತಿಂಗಳು ಆದ ನಂತರ ಹಣವನ್ನು ಬಿಡುಗಡೆ ಮಾಡಿದ್ರೆ, ಅಯ್ಯೋ 1 ತಿಂಗಳ ಹಣನಾದರೂ ಕೊಟ್ಟರಲ್ಲ, ಏನಕ್ಕೋ ಉಪಯೋಗ ಆಯಿತು ಅಂತ ಏನು ಮಾಡ್ತಾ ಇದ್ರು. ಯಾವ ತಿಂಗಳ ಹಣ ಇದು? ಸೊ ಒಂದು ಕಂತಿನ ಹಣ ಅಂತ ಹೇಳ್ತಿದ್ರು ಅಷ್ಟೇ. ಬಟ್ ಯಾವ ತಿಂಗಳ ಹಣ ಅನ್ನೋದು ಜನರಿಗೆ ತುಂಬಾನೇ ಕನ್ಫ್ಯೂಷನ್ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಕನ್ಫ್ಯೂಷನ್ ನಡುವೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಮಹಿಳೆಯರ ಖಾತೆಗಳಿಗೆ ಜಮಾನೆ ಮಾಡಿಲ್ಲ. ಅಲ್ಲೇನಾಗ್ಬಿಟ್ಟಿದೆ ಅಂತ ಅಂದರೆ, ಸರ್ಕಾರದ ಕಡೆಯಿಂದ ಏನು ಮಾಡಿದ್ದಾರೆ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣವನ್ನು ಜಮಾ ಮಾಡುವಂಥದ್ದು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಬಟ್ ಸರ್ಕಾರ ಏನು ಮಾಡಿದೆ, ಇಲ್ಲಿ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡೋದಕ್ಕೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಿಡುಗಡೆನೇ ಮಾಡಿಲ್ಲ, ಅಲ್ಲಿ ಹೋಲ್ಡ್ ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ನ್ಯೂಸ್ ಆಲ್ಮೋಸ್ಟ್ 10ನೇ ತಾರೀಕಿಂದನೂ ಕೂಡ ಸದನದಲ್ಲಿ ತುಂಬಾನೇ ಚರ್ಚೆಗೆ ಒಳಗಾಗಿದೆ ಅಂತಾನೆ ಹೇಳ್ಬೋದು. ಸೊ ಯಾಕೆಂತ ಅಂದ್ರೆ ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಾವು ಮಹಿಳೆಯರಿಗೆ ತುಂಬಾನೇ ಸಹಾಯ ಮಾಡ್ತಿದೀವಿ ಅಂತ ಹೇಳ್ತಾರೆ ಸರ್ಕಾರದವರು ಅಂದಮೇಲೆ, ಈ ರೀತಿ ಸುಳ್ಳು ಯಾಕೆ ಹೇಳಿದ್ರು? ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ, ಸೊ ನಾವು ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ಸೊ ಇವಾಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಕೂಡ ಏನು ಹೇಳಿದ್ರು ಅಂತ ಅಂದ್ರೆ, ಇನ್ನು ಒಂದು ಕಂತಿನ ಹಣವನ್ನು ನಾವು ಬ್ಯಾಲೆನ್ಸ್ ಉಳಿಸ್ಕೊಂಡಿದೀವಿ ಅಂತ. ಅಂದ್ರೆ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದಾಗ ಇನ್ನೊಂದು ಕಂತಿನ ಹಣವನ್ನು ನಾವು ಜಮಾ ಮಾಡಬೇಕು, ಉಳಿಸ್ಕೊಂಡಿದೀವಿ ಅಂತ ಹೇಳಿದ್ರು. ಸೊ ಇವರು ಒಂದೊಂದ್ಸಲ ಮಾತಾಡಿದಾಗ ಒಂದೊಂದು ತರ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ 2 ತಿಂಗಳ ಹಣವನ್ನು ಹೋಲ್ಡ್ ಮಾಡಿದರೆ, ಅಲ್ಲಿ ಮಹಿಳೆಯರ ಖಾತೆಗೆ ಆ ತಿಂಗಳ ಹಣ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಯಾವ ರೀತಿ ಇಲ್ಲಿ ಸುದ್ದಿ ಗೊತ್ತಾಯಿತು ಅಂತ ಅನ್ನೋದಾದ್ರೆ, ವಿಪಕ್ಷ ನಾಯಕರು ಅಂತ ಅಂದ್ರೆ ಬಿಜೆಪಿ ಅವರು ಏನು ಆರ್ ಅಶೋಕ್ ಸರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇವಾಗ ಅವ್ರ ಸರ್ಕಾರ ಇವ್ರ ಸರ್ಕಾರ ಅಂತ ಹೇಳೋದಲ್ಲ, ಸದ್ಯಕ್ಕೆ ಮಾಹಿತಿ ತಿಳಿದಿರೋದು ಬಿಜೆಪಿ ಸರ್ಕಾರದ ಕಡೆಯಿಂದನೇ. ಸೊ ಸದನದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಾಗ ಅಲ್ಲೊಬ್ರು ಮುಖ್ಯಸ್ಥರು ಏನಿರ್ತಾರೆ, ಸೊ ಅವರ ಮುಂದೆ ಏನು ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿಯನ್ನ ಆಡಬಾರ್ದು. ಸೊ ಆದರೂ ಕೂಡ ಇಲ್ಲಿ ಈ ರೀತಿಯಾದ ಗೃಹಲಕ್ಷ್ಮಿ ಹಣದ ಬಗ್ಗೆ ಚರ್ಚೆ ಬಂದಾಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಆಲ್ಮೋಸ್ಟ್ ಎಲ್ಲಾನು ಕೂಡ ಜಮಾ ಮಾಡಿಬಿಟ್ಟಿದ್ವಿ, ಯಾವುದನ್ನು ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ, ಆಗಸ್ಟ್ ವರೆಗೂ ಕೂಡ ಇಲ್ಲಿ ಜಮಾ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಇಲ್ಲೊಂದು ನೀವು ತಲೆಗಿಟ್ಕೊಳ್ಬೇಕಾಗಿರೋದು ಏನಂತ ಅಂದ್ರೆ, ಆಗಸ್ಟ್ ವರೆಗೂ ಕೂಡ ಜಮಾ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತಿಂಗಳನ್ನ ಹೊರತುಪಡಿಸಿದ್ರು ಕೂಡ ಇಲ್ಲಿ 3 ತಿಂಗಳ ಹಣ ಇನ್ನೂ ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಹೋದ ತಿಂಗಳು ಏನಂತ ಅಂದ್ರೆ 23ನ್ನ ಜಮಾ ಮಾಡಿಬಿಟ್ಟಿದ್ವಿ, ಇನ್ನು 24ನೇ ಕಂತಿನ ಹಣವನ್ನು ಕೂಡ ಕ್ಲಿಯರ್ ಮಾಡ್ತೀವಿ, ಇನ್ನೊಂದು ಕಂತು ಬಾಕಿ ಉಳಿಸ್ಕೊಂಡಿದ್ವಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಇನ್ನೂ ಕೂಡ 3 ಕಂತಿನ ಹಣವನ್ನು ಅವರು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ವರೆಗೂ ಮಾತ್ರ ಕ್ಲಿಯರ್ ಮಾಡಿದ್ವಿ ಅಂತ ಹೇಳ್ತಿರುವಂತದ್ದು. ಇಲ್ಲಿ ವಿತ್ ಸಾಕ್ಷಿ ಸಮೇತ ಇಲ್ಲಿ ಆರ್ ಅಶೋಕ್ ಸರ್ ಅವರು ಏನ್ ಮಾಡಿದ್ದಾರೆ, ಇಲ್ಲಿ ಸದನದಲ್ಲಿ ಒಂದು ಪ್ರೂಫ್ ಅನ್ನ ತೋರಿಸಿದ್ದಾರೆ. ಇವರೆಲ್ಲಾನು ಕೂಡ ಜಮಾ ಮಾಡಿಬಿಟ್ಟಿದ್ವಿ ಆಗಸ್ಟ್ ವರೆಗೂ ಕೂಡ ಅಂತ ಹೇಳಿದ್ರು ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ಸ್ವತಃ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದನೇ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆಸಿದ್ದಾರೆ. ಸೊ ಅಲ್ಲಿ ಇರುವಂತಹ ಕಾರ್ಯದರ್ಶಿಗಳು ಏನಿರ್ತಾರೆ ಅಲ್ವಾ, ಕೆಲಸ ಮಾಡುವಂತಹ ಮುಖ್ಯಸ್ಥರಾಗಿರ್ಬೋದು, ಯಾರಾದ್ರೂ ಆಫೀಸರ್ ಹತ್ರ ಏನ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಸೊ ವಿತ್ ಪ್ರೂಫ್ ಸಮೇತ ಸದನಕ್ಕೆ ಬಂದ್ಬಿಟ್ಟು ಅವರು ಕ್ವೆಶ್ಚನ್ ಅನ್ನ ಮಾಡಿರುವಂತದ್ದು. ಅಲ್ಲಿ ಏನ್ ಮಾಡಿದ್ದಾರೆ, ಈ ರೀತಿಯಾಗಿ ಸಿಗಾಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತಾನೆ ಹೇಳ್ಬೋದು. ಸೊ ಅವಾಗ ಅಲ್ಲಿ ಸಿಎಂ ಎಲ್ಲರೂ ಕೂಡ ಇರ್ತಾರೆ. ಅವಾಗ ಸಿಎಂ ಏನಂತ ಅಂದ್ರು, ಸೊ ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ, ಸೊ ಏನಾದ್ರೂ ಒಂದು ವೇಳೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಅಂದ್ರೆ, ನಾನು ಖಂಡಿತವಾಗ್ಲೂ ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡೋದಕ್ಕೆ ಏರ್ಪಾಡು ಮಾಡ್ತೀನಿ ಅಂತ ಏನ್ ಮಾಡಿದ್ದಾರೆ ಸಿಎಂ ಸರ್ ಅವರು ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ ಹೇಗ್ರಿ, ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ, ಸೊ ಸಿಎಂ ನೋಡಿದ್ರೆ ಹಣ ಬಿಡುಗಡೆ ಮಾಡಿಸ್ತೀವಿ ಅಂತ ಮಾತಾಡ್ತಾರೆ. ಈ ರೀತಿ 2 ತಿಂಗಳ ಹಣ ಹೋಲ್ಡ್ ಆಗಿದೆ ಅಂತ ಇವ್ರು ಹೇಳಲೇ ಇಲ್ಲ ಅಲ್ವಾ. ಸೊ ಇಷ್ಟೊಂದು ಸುಳ್ಳನ್ನ ಸದನದಲ್ಲೇ ನಿಂತ್ಕೊಂಡು ನೀವು ಯಾಕೆ ಹೇಳ್ತೀರಾ ಅಂತ ಇಲ್ಲಿ ಆರ್ ಅಶೋಕ್ ಸರ್ ಅವರು ಕ್ವೆಶ್ಚನ್ ಅನ್ನ ಮಾಡ್ತಿರೋದು. ಸೊ ನೀವು ಹಣ ಬಿಡುಗಡೆ ಬಿಡ್ತಿರೋ ಅದು ಗೊತ್ತಿಲ್ಲ. ಸೊ ಜನಸಾಮಾನ್ಯರು ಏನ್ ಕೇಳೋದು ಬರೋದಿಲ್ಲ. ನೀವು 2,000 ಕೊಟ್ಟ ತಕ್ಷಣ ಅವ್ರು ಸ್ವಲ್ಪ ಖುಷಿ ಆಗ್ಬಿಡ್ತಾರೆ, ಸೊ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನೀವು ಸದನದಲ್ಲಿ ಇಟ್ಕೊಂಡೆ ಈಗ ಮುಖ್ಯಸ್ಥರು ಏನಿರ್ತಾರೆ, ಸೊ ಅವ್ರು ಎದುರುಗಡೆ ನಿಂತ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಹಾಕ್ಬಿಟ್ಟಿದ್ವಿ ಅಂತ ಹೇಳ್ತಿದ್ದಾರೆ, ಸಿಎಂ ಅವ್ರು ನೋಡಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಹೇಗೆ ಅಂತ ಅವರು ಕ್ವೆಶ್ಚನ್ ಅನ್ನ ಮಾಡ್ತಿರುವಂತದ್ದು. ಆಲ್ಮೋಸ್ಟ್ 2 ಡೇಸ್ ಇಂದನೂ ಕೂಡ ಇದೇ ಚರ್ಚೆ ಆಗ್ತಿರುವಂತದ್ದು. ಸೊ ನೀವು ನ್ಯೂಸ್ ಚಾನಲ್ಗಳನ್ನ ನೋಡಿದ್ರೆ ಗೊತ್ತಿರುತ್ತೆ. ಸೊ ಎಲ್ಲರೂ ಕೂಡ ಎಲ್ಲಾ ಕಡೆ ಕೂಡ ಇದೇ ಚರ್ಚೆ ಒಳಗಾಗಿರುವಂತದ್ದು. ಸೊ ಇವಾಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಆಗಸ್ಟ್ ವರೆಗೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳ ಕಂತಿನ ಹಣ ಅಂತ ಅಂದ್ರೆ ಆಲ್ಮೋಸ್ಟ್ 6,000 ಹಣ. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಓಲ್ಡ್ ಅಲ್ಲಿ ನಿಲ್ಲಿಸಿದ್ದಾರೆ ಅಲ್ವಾ, ಸೊ ಆ ಒಂದು 2 ತಿಂಗಳ ಹಣ 4,000, ಟೋಟಲ್ 6 + 4,000 10,000 ಹಣವನ್ನ ಸರ್ಕಾರದ ಕಡೆಯಿಂದ ಇವಾಗ ಬಿಡುಗಡೆ ಮಾಡಬೇಕಾಗಿರುವಂತದ್ದು. ಆಲ್ಮೋಸ್ಟ್ ಇವಾಗ ಬರ್ತಿರೋ ಮಾಹಿತಿ ಪ್ರಕಾರ ಆದಷ್ಟು ಶೀಘ್ರ ಇವಾಗ ನೆಕ್ಸ್ಟ್ ಏನು ಬಿಡುಗಡೆ ಮಾಡ್ತಾರೆ ಅಲ್ವಾ, ಸೊ ಆ ಒಂದು ಕಂತಿನ ಹಣ ಏನಂತ ಇರುತ್ತೆ, ಸೊ ಅದು 4,000 ಬಿಡುಗಡೆ ಮಾಡೋದಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 10,000 ಇವರು ಒಂದೇ ಸಲ ಹಾಕೋದಿಲ್ಲ, ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಾಕೆಂತಂದ್ರೆ ಇವಾಗ 2,000 ಹಾಕೋದಕ್ಕೆ 4 ತಿಂಗಳ ಕಾಲ ಗ್ಯಾಪ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಗ್ಯಾಪ್ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ, 2 ತಿಂಗಳ ಹಣ. ಸೊ ನಮಗೇನು ಕನ್ಫ್ಯೂಷನ್ ಇಲ್ಲ, ಇವಾಗ ಜನಸಾಮಾನ್ಯರಿಗೆ ಕನ್ಫ್ಯೂಷನ್ ಆಗ್ತಿದ್ದಂಥದ್ದು. ಯಾಕೆಂದ್ರೆ ನಾವು ಪ್ರತಿ ವಿಡಿಯೋದಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಕೊಂಡು ಬರ್ತಾ ಇದ್ವಿ. ಇವಾಗ ಬಿಡುಗಡೆ ಮಾಡುವಂತಹ ಹಣ ಬಂದ್ಬಿಟ್ಟು ಇಂಥ ತಿಂಗಳ ಹಣ ಅಂತ ನಾವು ಮೆನ್ಷನ್ ಮಾಡಿ ಕೂಡ ಹೇಳ್ತಾ ಇದ್ವಿ. ಬಟ್ ಮಧ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಇಲ್ಲ ನಾವು ಆ ತಿಂಗಳು ಕೊಟ್ಟಿದ್ವಿ, ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ 4 ತಿಂಗಳ ಹಣವನ್ನ ಏನ್ ಮಾಡಿದ್ರು ಇವರು ಬ್ಯಾಲೆನ್ಸ್ ಉಳಿಸ್ಕೊಂಡು ಒಂದೇ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಆನಂತರ 15 ಸಾವಿರ ಬಿಟ್ಬಿಟ್ಟು ಮತ್ತೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಸೊ ಒಂದೇ ತಿಂಗಳಲ್ಲಿ 2 ಕಂತಿನ ಹಣವನ್ನು ಕೊಟ್ಬಿಟ್ಟು ಏನ್ ಮಾಡಿದ್ರು, ಜನಸಾಮಾನ್ಯರಿಗೆ ಕನ್ಫ್ಯೂಷನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಟ್ ನಮಗೆ ಕ್ಲಾರಿಟಿ ಇತ್ತು. ಯಾಕೆಂತಂದ್ರೆ ನಾವು ಪ್ರತಿದಿನ ಇದೇ ಅಪ್ಡೇಟ್ಗಳನ್ನು ಕೊಡೋದ್ರಿಂದ ನಮಗೆ ಪಕ್ಕ ಕ್ಲಾರಿಟಿ ಇರುತ್ತೆ.
ಜನಸಾಮಾನ್ಯರಿಗೆ ಹೇಳಿದ್ರೆ ಏನಾಗುತ್ತೆ, ಸೊ ಯಾವುದೋ ಒಂದು ತಿಂಗಳಿಂದ ಹಣ ಬಂತಲ್ಲ ಬಿಡಿ ನಮ್ಮ ಖರ್ಚಿಗೆ ಆಯಿತು ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು. ಸೊ ಸರ್ಕಾರದವರು ಇದನ್ನೇ ಒಂದು ಲಾಭ ಮಾಡ್ಕೊಂಡು ಏನು ಮಾಡಿದ್ರು, 2 ತಿಂಗಳ ಹಣವನ್ನು ಹೋಲ್ಡ್ ಮಾಡಿಬಿಟ್ರು. ಸೊ 2 ತಿಂಗಳ ಹಣ ಅಂತ ಅಂದ್ರೆ ಆಲ್ಮೋಸ್ಟ್ 1,25,00,000 ಫಲಾನುಭವಿಗಳು ಅಂತ ಅಂದ್ರೆ 5,000 ಕೋಟಿ ಹಣ ಏನಾಗಿದೆ ಇಲ್ಲಿ ಜಮಾ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಒಂದು ತಿಂಗಳ ಹಣವನ್ನು ಜಮಾ ಮಾಡೋದಕ್ಕೆ ಅವರಿಗೆ 2,500 ಕೋಟಿ ಹಣ ಬೇಕಾಗಿರುವಂತದ್ದು. ಆಲ್ಮೋಸ್ಟ್ 2 ತಿಂಗಳು ಅಂತ ಅಂದ್ರೆ 5,000 ಕೋಟಿ ಹಣ ಏನಾಗುತ್ತೆ ಇಲ್ಲಿ ಜಮಾ ಮಾಡಬೇಕಾಗಿರುವಂತದ್ದು. ಬಟ್ ಇವಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇನ್ನೂ ಚರ್ಚೆ ನಡೀತಾನೆ ಇದೆ ಸದನದಲ್ಲಿ. ಸೊ ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಒಟ್ಟಾರೆ ಇವಾಗ ವಿಪಕ್ಷ ನಾಯಕರು ಹಣ ಜಮಾ ಮಾಡಿಸೋರ್ಗೂ ಕೂಡ ಬಿಡೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ 4,000 ಬಿಡುಗಡೆ ಮಾಡಲೇಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ, ಚರ್ಚೆನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ, ಸದ್ಯ ನಮ್ಮ ಜನಗಳಿಗೆ ಮೋಸ ಆಗದೆ ಇರೋ ರೀತಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಸಾಕು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ, ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಜೊತೆಗೆ ಫಾಲೋ ಕೂಡ ಮಾಡ್ಕೊಳ್ಳಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.